ಕೆಲವರ ಅದು ಬಹಳ ಅನುಭವಸ್ಥರು, ತುಂಬಾ ರಾಜಕಾರಣದಲ್ಲಿ ಹಿರಿತನದಿಂದ ಬಂದಂಥವರು ಬಳಸಿರ್ತಕ್ಕಂಥ ಪದ ಬಳಕೆಗಳನ್ನು ನೋಡಿದಾಗ ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಮುಂದಿನ ಯುವ ಜನಾಂಗಕ್ಕೆ ಯಾವ ಒಂದು ರೀತಿಯ ಮಾದರಿಯಾಗಿ ನಾಯಕರುಗಳು ದಾರಿ ತೋರಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದವರು. ಅವರು ಮೊನ್ನೆ ತಮಿಳುನಾಡಿನಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಬಳಸಿರ್ತಕ್ಕಂಥ ಪದ ನೋಡಿದ್ರೆ ನಮ್ದು ಇದ್ದೇ ಇರ್ತದೆ. ನಮ್ಮಲ್ಲಿ ಕೆಲವು ಮೊದಲಿಂದಲೂ ದೇವೇಗೌಡರ ಕಾಲದಿಂದ ನಮ್ಮ ಒಂದು ರಾಜಕೀಯದಲ್ಲಿ ತಗೊಳ್ತಕ್ಕಂಥ ನಿರ್ಧಾರಗಳ ಸಿದ್ಧಾಂತಗಳ ಬಗ್ಗೆ ಅದರಲ್ಲಿ ಬದಲಾವಣೆ ರಾಜಿ ಆಗ್ತಕ್ಕಂಥದ್ದೇನು? ಅಲಯನ್ಸ್ ಮಿತ್ರ ಪಕ್ಷದ ಜೊತೆ ನಮ್ದು ಅಲಯನ್ಸ್ ಇದೆ. ಸಿದ್ಧಾಂತಗಳ ವಿಷಯ ಬಂದಾಗ ಕೆಲವು ವಿಷಯದಲ್ಲಿ ಡಿಫರ್ ಇರ್ಬೋದು, ಅದನ್ನು ಅವ್ರು ಹೇಳಿರ್ಬೇಕು. ನಾನು ಮುಖ್ಯಮಂತ್ರಿ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಚರ್ಚೆ ನಾನಂತೂ ಮಾಡಿಲ್ಲ, ಮಾಡೋದು ಇಲ್ಲ. ನನಗೆ ಬೇಕಾಗಿರೋದು ಕರ್ನಾಟಕ ಉಳಿಬೇಕು. ಇವತ್ತು ಕರ್ನಾಟಕ ಯಾವ ಪರಿಸ್ಥಿತಿ ತೆಗೆದುಕೊಂಡು ಹೊರಟಿದ್ದಾರೆ ಈ ಸರ್ಕಾರ, ಕರ್ನಾಟಕ ಉಳಿಸ್ತಕ್ಕಂಥ ದೃಷ್ಟಿಯಿಂದ ನನ್ನ ದುಡಿಮೆ ಇರ್ತದೆ. ತೀರ್ಮಾನ ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಈಗ ಯಾಕೆ ಈಗ ಮಗು ಹುಟ್ಟೋದಕ್ಕಿಂತ ಮುಂಚೆ ಕುಲ ವಿವರಿಸ್ಕೊಂಡ್ರು ಅಂದಂಗೆ ಆಯ್ತದೆ. BJP-ನಲ್ಲೂ ಹೇಳ್ತಾರೆ ನಮ್ಮ ಮುಂದಿನ ನಾಯಕರು ಅಂತ ಹೇಳಿ, ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ಕೆಲವರು ಅಭಿಮಾನಿಗಳು ಹೇಳ್ತಾರೆ. ಅದಕ್ಕೆ ನಾವು ತಲೆ ತಿರುಗೋಬೇಕಾ? ಪಾಪ ಕೂಗ್ತಾ ಇರ್ತಾರೆ, ಒಂದು ಅಭಿಮಾನ ಇರ್ತದೆ, ಆಗಲಿ ನಮ್ಮವರೊಬ್ಬರು ಅಂತ ಹೇಳಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಬೇಕಾಗಿರೋದು ಇವತ್ತು ರಾಜ್ಯ ಏನು ಕೊಳಕೆದ್ದೋಗಿದೆ, ಇವತ್ತು ಈ ಭ್ರಷ್ಟ ವ್ಯವಸ್ಥೆ ಇದೆ, ಇದನ್ನು ಸರಿಪಡಿಸ್ಲಿಕ್ಕೆ ನಾನು ಹೋರಾಟ. ಕಾಂಗ್ರೆಸ್ ಪಕ್ಷ ಒಂದು ಕಡೆ ನಾವು ತಯಾರಾಗಿದ್ದೀವಿ ಅಂತಾರೆ, ಇನ್ನೊಂದು ಕಡೆ ಇವತ್ತು ಚುನಾವಣೆ ಮುಂದಕ್ಕೆ ಹಾಕಿ ಅಂತ ಅವರೇ ಅರ್ಜಿ ಕೊಡ್ತಾರೆ. ಇದು ನಡೀತಾ ಇದೆ. GP ನೀವೇ ನೋಡಿದ್ರಿ, 6 ತಿಂಗಳು ಮುಂದಾಕಿ ಅಂತ ಕೇಳ್ತಾರೆ, ಒಂದು ಕೆಲವು ಕಾರಣಗಳು ಕೊಡ್ತಾರೆ. ಅದರಿಂದ ಅವರು ಚುನಾವಣೆ ನಡೆಸಲಿಕ್ಕೆ ಅವರಲ್ಲಿ ಒಳಗಡೆ ಆತ್ಮವಿಶ್ವಾಸ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಬ್ರದರ್. ಅದು ಯಾವುದನ್ನು ಸೀರಿಯಸ್ ಆಗಿ ತಗೋಬೇಡಿ. ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಅಂಥ ಕ್ಯಾಟಗರಿ ಜನಗಳನ್ನು ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಮಗೆಲ್ಲ ಅದರ ಅನುಭವಗಳಾಗಿದೆ. ಯಾವುದೇ ಕಾರಣಕ್ಕೂ ಆ ಸಬ್ಜೆಕ್ಟ್ನೇ ರೈಸ್ ಮಾಡಬೇಡಿ ನನ್ನ ಹತ್ರ, ಅದರ ಅವಶ್ಯಕತೆನೂ ಇಲ್ಲ. ನಮಗೆ ಅನುಭವಿಸಿದ್ದೀನಿ. ಅದು ಯಾವುದೇ ಕಾರಣಕ್ಕೂ ನಾವು ಏನೋ ರಾಜಕೀಯದಲ್ಲಿ ಏನೋ ಆಗ್ಬಿಡುತ್ತೆ, ಏನೋ ಶಕ್ತಿ ಬಂದುಬಿಡುತ್ತೆ ಅಂತ ಹೇಳಿ ನಾವು ಬೆಂದ ಮನೆಯಲ್ಲಿ ಗಳ ಹಿರಿಯ ಕೆಲಸಕ್ಕಂತೂ ಕೈ ಹಾಕಲ್ಲ. ಯಾರು ಅವ್ರು ದೂರ ಆಗೋದು ನನಗೆ ಗೊತ್ತು. ಈಗ ಕಂಡೀಷನ್ಗಳು ಹಾಕತ್ತವ್ರು ಅವರೇ. ಕಾಂಗ್ರೆಸ್ ಇವತ್ತು ಅಧಿಕಾರ ನಡೆಸಿ ಆ ಕಾಂಗ್ರೆಸ್ ನಾಯಕರುಗಳು ಅನ್ನ ತಿಂತಾ ಇರೋದು ಅವರಿಂದಲೇ ಅಂತ ಹೇಳ್ತವ್ರೆ, ಆ ವರ್ಗದ ಜನಗಳಿಂದ ಅಂತ ಹೇಳ್ತಾ ಇದ್ದಾರೆ. ಅನ್ನ ತಿಂತಾ ಇರ್ತಕ್ಕಂಥದ್ದು ಇವತ್ತು ಆ ಪರಿಸ್ಥಿತಿ ರಾಜ್ಯ ತಂದಿಟ್ಟವ್ರೆ. ಕಾಂಗ್ರೆಸ್ನವರು ಇವತ್ತು ಪ್ರತಿನಿತ್ಯ ಅನ್ನ ತಿಂತಿರೋದೇ ಆ ಒಂದು ವರ್ಗದಿಂದ ಅಂತ ಹೇಳ್ತಾವ್ರಲ್ವಾ. ಇವತ್ತು ಅದನ್ನು ಯಾರಾದರೂ ವಿರೋಧ ಮಾಡಿದ್ದೀರಾ ಕಾಂಗ್ರೆಸ್ನವರು? ಅದರಿಂದ ಎಲ್ಲೆಲ್ಲಿಗೆ ಹೋಗುತ್ತೆ ನೋಡೋಣ ಬನ್ನಿ. ಅವರು ಒಂದು ವಿಸಿಟ್ ಮಾಡೋಣ ಅಂತ ಹೇಳಿದ್ದಾರೆ. ವೆಸ್ಟ್ ಬೆಂಗಾಲ್ ಚುನಾವಣೆ ಆದ ನಂತರ ಅವ್ರನ್ನ ಕರ್ಕೊಂಡ್ಬರ್ತೀನಿ ನಾನು. ಗೊತ್ತಾಯ್ತು ಆನೆದು ನಿರಂತರವಾಗಿ ನಡೀತಾ ಇದೆ. ಈಗಾಗಲೇ 2 ರೌಂಡ್ ಮಾತಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮಿನಿಸ್ಟ್ರನ್ನು ಕರ್ಕೊಂಬಂದು ಅವ್ರ ಜೊತೆಯಲ್ಲಿ ಸ್ಥಳೀಯವಾಗಿ ಎಲ್ಲರ ಜೊತೆ ಚರ್ಚೆ ಮಾಡಿ ಸ್ಥಳದಲ್ಲಿ ಯಾವ ರೀತಿ ಸಂಕಷ್ಟ ಎದುರಿಸ್ತಾ ಇದ್ದಾರೆ, ಅದಕ್ಕೆ ಪರಿಹಾರ ಏನು ತರಬೇಕು ಅಂತಕ್ಕಂಥದ್ದಕ್ಕೆ ಮಂತ್ರಿಗಳ ಕಡೆಯಿಂದ ತೀರ್ಮಾನ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.